ವೆಲ್ಕಮ್ ಟು ಮನಿ ಯೋಚಾ ಕುಕಿಂಗ್ ಚಾನಲ್. ಇವತ್ತು ನಾವು ಮಿನಿ ಸಮೋಸ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ನಾವು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಹೆಲ್ತಿ ವರ್ಷನ್ನು, ಡೀಪ್ ಫ್ರೈ ಹೆಲ್ತಿ ವರ್ಷನ್ ಇಲ್ಲದೆ ಇದ್ದರೂ ಗೋಧಿ ಹಿಟ್ಟಲ್ವಾ, ತುಂಬ ಒಳ್ಳೆಯದಲ್ವಾ, ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀವಿ. ನೀವು ಬೇಕಂದರೆ ಇದೇ ಪ್ರೋಸೆಸ್ನ ಮೈದಾ ಹಿಟ್ಟಲ್ಲಿ ಮಾಡ್ಕೊಬೋದು. ನೀವೇನಾದರೂ ಆಲೂಗಡ್ಡೆ ಪಲ್ಯ ಮಾಡಿರೋದನ್ನು ಮಿಕ್ಕಿದ್ರೆ ಅದರದ್ದು ಸಹ ಇದನ್ನು ಮಾಡಿಕೊಂಡು ತಿನ್ನಬಹುದು. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೀವಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಉಪ್ಪು ಹಾಕ್ಕೊಳ್ಳಿ. ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆ ಬೇಡ ಅಂದರೆ ನೀವು ಅಜ್ವಾಯಿನ ಆದರೂ ಓಂಕಾಳು ಹಾಕ್ಕೊಳ್ಬೋದು. ಓಂಕಾಳನ್ನ ಹಾಕ್ಕೊಂಡು ಜೀರಿಗೆನ ಹಾಕ್ಕೊಂಡು ಈ ಥರ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ. ಸೇಮ್ ಟು ಸೇಮ್ ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೇವೋ ಅದೇ ರೀತಿಯಲ್ಲಿ ಕಲಸಿಟ್ಕೊಬೋದು. ಇವತ್ತು ಫಿಲ್ಲಿಂಗು ನಾವೇನು ತೋರಿಸ್ತಾ ಇಲ್ಲ. ನೀವು ಅಕಸ್ಮಾತ್ ಫಿಲ್ಲಿಂಗು ಆಲೂಗಡ್ಡೆ ಪಲ್ಯ ಏನಾದರೂ ದೋಸೆಗೆ ಮಾಡಿರೋದು ಮಿಕ್ಕಿತ್ತು ಅಂದರೆ ಅದು ಸಹ ಇಟ್ಕೊಬೋದು. ಇಲ್ಲ ಅಂದರೆ ನೀವು ನಾರ್ಮಲ್ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದಕ್ಕೆ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಸಣ್ಣಕ್ಕೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲೆ, ಗರಂ ಮಸಾಲ ಪೌಡರ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಫಿಲ್ಲಿಂಗ್ ಇದರಲ್ಲಿ ತುಂಬಿಸ್ಕೋಬಹುದು. ಈ ಥರನೂ ಸಹ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮಿಕ್ಕಿರೋದು ಆಲೂಗಡ್ಡೆ ಪಲ್ಯನೂ ಹಾಕ್ಕೊಂಡು ಇಟ್ಕೋಬಹುದು. ಸೇಮ್ ಟು ಸೇಮ್ ಇದು ಬೇಕ್ರಿ ಸ್ಟೈಲ್ ಆಗಿರುತ್ತೆ. ಚಿಕ್ಕ ಮಿನಿ ಆಗಿರುತ್ತೆ, ಚಿಕ್ಕ ಸಮೋಸವಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳ ಬರ್ಡೇ ಏನಾದರೂ ಇತ್ತು ಅಂದರೆ ಈ ಸಮೋಸಾಸ್ನ ಮಾಡಿ ಕೊಡಬಹುದು. ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸೇಮ್ ನಾವು ಚಪಾತಿ ಹಿಟ್ಟನ್ನ ನಾದ್ಕೊಳ್ತೀವಲ್ವ ಅದೇ ಥರನ ನಾದ್ಕೊಂಡು ಒಂದು 5 ನಿಮಿಷ ಸೈಡ್ಗೆ ಎತ್ತಿಟ್ಕೊಳ್ಬೇಕು. ನಂತರ ನಾವು ಪೂರಿಗೆ ಲಟ್ಟಿಸ್ತೀವಲ್ವ ಆ ಥರ ಲಟ್ಟಿಸ್ಕೊಂಡು ನೋಡಿ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಈ ಥರ ಟ್ರಯಾಂಗಲ್ ಶೇಪ್ನ ನಾವು ಮಾಡ್ಕೊಳ್ಬೇಕು. ನೋಡಿ, ಒಂದು ಸೈಡ್ ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸೈಡ್ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಎಳೆನ ತೆಕ್ಕೊಂಡು ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿರುವ ಜಾಗನ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಇದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಸತಿ ರಿವೈಂಡ್ ಮಾಡ್ಕೊಂಡಾದರೂ ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ಇವಾಗ ನಾವು ಆಲೂಗಡ್ಡೆ ಪಲ್ಯ ಫಿಲ್ಲಿಂಗ್ ಇಟ್ಕೊಳ್ತಾ ಇದ್ದೀವಿ. ಇಟ್ಕೊಂಡ್ಬಿಟ್ಟು ಲಾಸ್ಟ್ ಎಡ್ಜಸ್ಗೆ ನಾವು ಸ್ವಲ್ಪ ನೀರನ್ನ ಅಜ್ಜಿಬಿಟ್ಟು ಆ ನೀರನ್ನ ಫಿಲ್ಲಿಂಗಲ್ಲೆಲ್ಲನೂ ಸ್ವಲ್ಪ ನೀರನ್ನ ತೇವ ಮಾಡಿ ಆ ಹಿಟ್ಟಿಗೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಈ ಥರ ಕ್ಲೋಸ್ ಮಾಡಿಬಿಟ್ಟು ಪ್ರೆಸ್ ಮಾಡಬೇಕು. ಜಸ್ಟ್ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿ ಪೂರಿ ಹಿಟ್ಟಿನ ಸೈಜ್ಗೆ ನಾವು ಉಂಡೆನ ತಗೊಂಡು ತೆಳ್ಳಕ್ಕೆ ಲಟ್ಟಿಸ್ಕೊಬೇಕು. ಸ್ವಲ್ಪನೇ ಪೌಡ್ರ್ ಹಾಕ್ಕೊಂಡು ತೆಳ್ಳಕ್ಕೆ ಲಟ್ಟಿಸ್ಕೊಂಡು ಈ ಥರ ಮಾಡ್ಕೊಳ್ಬೇಕು. ನೋಡಿ, ನಾವು ಆಲ್ರೆಡಿ ಈ ಥರ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ರಿವೈಂಡ್ ಮಾಡ್ಕೊಂಡು ನೋಡಿ. ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಪು ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಪರಾಗಿರುತ್ತೆ. ನಾವು ಹೇಳ್ಕೊಟ್ಟಿರುವ ರೀತಿಯಲ್ಲೇ ಮಾಡ್ಕೊಳ್ಳಿ. ತುಂಬ ರುಚಿಕರವಾಗಿರುತ್ತೆ. ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಲಟ್ಟಿಸ್ ತೋರಿಸ್ತಾ ಇದ್ದೀವಿ. ನೋಡಿ, ನಾವು ಪೂರಿ ಸೈಜ್ಗೆ ನಾವು ಆ ಹಿಟ್ಟನ್ನ ತಗೊಂಡು ಈ ಥರ ತೆಳ್ಳಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀವಿ. ನೋಡಿ, ಸ್ವಲ್ಪನೇ ಪುಡಿನ ಉದುರಿಸ್ಕೊಂಡು ಲಟ್ಟಿಸ್ಕೊಂಡು ಅರ್ಧ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಉಲ್ಟಾ ಇಟ್ಕೊಂಡು ಟ್ರಯಾಂಗಲ್ ಶೇಪ್ಗೆ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡಿದ ನಂತರ ನೋಡಿ ಕೋನ್ ಟೈಪ್ ಆಗುತ್ತೆ. ಇದು ಕೋನ್ ಆದ ನಂತರ ನಾವು ಇದರೊಳಗಡೆ ಫಿಲ್ಲಿಂಗ್ನ ಫಿಲ್ ಮಾಡ್ಕೊಂಡು ಸೈಡ್ಸಲ್ಲೆಲ್ಲ ಸ್ವಲ್ಪ ನೀರನ್ನ ಅಜ್ಜಿಬಿಟ್ಟು ನೀರನ್ನ ಫೆವಿಕಾಲ್ನ ಅಂಟಿಸ್ತೀವಲ್ವ ಸೇಮ್ ಅದೇ ಥರನೇ ನೀರನ್ನ ಫೆವಿಕಾಲ್ ಥರ ಯೂಸ್ ಮಾಡ್ಕೊಬೇಕು. ಬರೀ ನೀರು, ನಾನು ಎಕ್ಸಾಂಪಲ್ ಹೇಳಿದ್ದು ಫೆವಿಕಾಲ್ ಅಂತ. ಬರೀ ನೀರನ್ನ ಅಜ್ಜಿಬಿಟ್ಟು ನೀರನ್ನ ಸೈಡ್ಸಲ್ಲೆಲ್ಲನೂ ಸ್ವಲ್ಪ ವೆಟ್ ಮಾಡಿಬಿಟ್ಟು ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಫೆವಿಕಾಲ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ, ನೀವು ನೀರನ್ನ ಯೂಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಸೈಡ್ಸಲ್ಲೆಲ್ಲ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಎಲ್ಲನೂ ಸೈಡ್ಗೆ ಈ ಥರ ಸೈಡ್ ಎತ್ತಿಟ್ಕೊಳ್ಳಿ. ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಪು ಇದರಲ್ಲಿ. ನೋಡಿ, ಈ ಥರ ಮತ್ತೆ ತೋರಿಸ್ತಾ ಇದ್ದೀವಿ. ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ಕೋನ್ ಆಗುತ್ತೆ. ಕೋನ್ ಆದ ನಂತರ ಒಳಗಡೆ ಫಿಲ್ಲಿಂಗ್ನ ನೀವು ಯಾವ ಫಿಲ್ಲಿಂಗ್ ಬೇಕಾದರೂ ಇಟ್ಕೊಳ್ಬೋದು. ಆಲೂಗಡ್ಡೆ ಪಲ್ಯನ ಇಟ್ಕೊಬೋದು. ಇಲ್ಲಾಂದರೆ ಇದಕ್ಕೋಸ್ಕರ ನೀವು ಆಲೂಗಡ್ಡೆನ ಬೇಯಿಸ್ಬಿಟ್ಟು ತರಕಾರಿ ಹಾಕಿಬಿಟ್ಟು ಅದಕ್ಕೆ ಉಪ್ಪು, ಖಾರ, ಗರಂ ಮಸಾಲ, ಚಾಟ್ ಮಸಾಲ ಹಾಕಿಬಿಟ್ಟು ಈ ಥರ ಫಿಲ್ಲಿಂಗ್ಸ್ನ ಮಾಡ್ಕೊಳ್ಬಹುದು. ನಂತರ ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ಫ್ರೈ ಮಾಡಬೇಕು. ನೋಡಿ, ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ.
ಸೇಮ್ ಟು ಸೇಮ್ ಬೇಕ್ರಿ ಸ್ಟೈಲಲ್ಲಿರುತ್ತೆ. ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಈ ಥರ ಫ್ಲಿಪ್ ಮಾಡಿಕೊಂಡು ಮಧ್ಯ ಫ್ಲಿಪ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫ್ಲಿಪ್ ಮಾಡಿಕೊಂಡು ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ನೀವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬೋದು. ತುಂಬಾ ರುಚಿಕರವಾದ ಸಮೋಸ, ತುಂಬಾ ಟೇಸ್ಟಿಯಾಗಿ ಯಾವಾಗಲೂ ಒಂದ್ಸತಿ ತಿನ್ನೋದಲ್ವ. ಸೊ ಡೀಪ್ ಫ್ರೈ ಆಯಿಲ್ ಫ್ರೈ ಮಾಡ್ಕೊಂಡು ತಿಂದ ಅಂದರೆ ಏನೂ ಆಗೋದಿಲ್ಲ. ಯಾವಾಗಲೂ ತಿನ್ನಲ್ವಲ್ವ, ತುಂಬ ರೇರಾಗಿ ತಿನ್ನೋದ್ರಿಂದ ನೀವು ಮಕ್ಕಳ ಬರ್ಡೇ ಪಾರ್ಟೀಸ್ಗೂ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹೈಜಿನಿಕ್ಕಾಗೂ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ಹೈಜಿನಿಕ್ಕಾಗೂ ಇರುತ್ತೆ. ಔಟ್ಸೈಡ್ ಹೆಂಗೆ ಮಾಡಿರ್ತಾರೋ ಏನೋ ಅನಿಸುತ್ತಲ್ವ. ಅದಕ್ಕೆ ನೀವು ಮನೇಲೇ ಈ ಥರ ಚಿಕ್ಕ ಚಿಕ್ಕ ಸಮೋಸನ ಮಾಡಿಕೊಟ್ರೆ ಮಕ್ಕಳಿಗೆ ಬರ್ಡೇ ಪಾರ್ಟಿನಲ್ಲೆಲ್ಲ ಮಕ್ಕಳನ್ನ ಕರೆದಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟೇ, ಮಿನಿ ಸಮೋಸ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.